ಬೀದಿ ನಾಯಿಗಳ ನಾಪತ್ತೆಗೆ ನಟಿ ರಮ್ಯಾ ಅವರು ಕಣ್ಣೀರನ್ನ ಇಟ್ಟಿದ್ದಾರೆ. ಶ್ವಾನಗಳ ಮೇಲಿನ ಕ್ರೌರ್ಯವನ್ನ ಖಂಡಿಸಿ ನಡೀತಾ ಇದ್ದಂಥ ಪ್ರತಿಭಟನೆಯಲ್ಲಿ ನಟಿ ರಮ್ಯಾ ಅವರು ಭಾಗಿಯಾಗಿ ಭಾವುಕರಾಗಿದ್ದಾರೆ. ಬೀದಿ ನಾಯಿಗಳ ನಾಪತ್ತೆಗೆ ನಟಿ ರಮ್ಯಾ ಅವರು ಕಣ್ಣೀರನ್ನ ಇಟ್ಟಿದ್ದಾರೆ. ಶ್ವಾನಗಳ ಮೇಲೆ ನಡೀತಾ ಇದ್ದಂಥ ಕ್ರೌರ್ಯವನ್ನ ಖಂಡಿಸಿ ಪ್ರತಿಭಟನೆಯಲ್ಲಿ ರಮ್ಯಾ ಅವರು ಭಾಗಿಯಾಗಿರುವಂಥದ್ದು. 3 ನಾಯಿಗಳನ್ನು ಚೀಲಗಳಲ್ಲಿ ಕಟ್ಟಿ ಸಾಗಿಸಿರುವಂತಹ ಆರೋಪ ಬೆಂಗಳೂರಿನ ಕಗ್ಗದಾಸಪುರದ DRDO ಸಂಕೀರ್ಣದಲ್ಲಿ ತೀರಾ ಇತ್ತೀಚೆಗೆ ಈ ಒಂದು ಘಟನೆ ನಡೆದಿತ್ತು. ಇದು ಅಮಾನವೀಯ ಅಂತ ನಟಿ ರಮ್ಯಾ ಅವರು ಕಣ್ಣೀರನ್ನು ಸುರಿಸಿದ್ದಾರೆ. ನಿನ್ನೆ ಶ್ವಾನಪ್ರಿಯರೆಲ್ಲರೂ ಸಹ ಸೇರಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಈ ಒಂದು ಹೋರಾಟಕ್ಕೆ ನಟಿ ರಮ್ಯಾ ಅವರು ಸಹ ಸಾಥ್ ಕೊಡ್ತಾರೆ. ಶ್ವಾನಗಳ ಮೇಲಿನ ಕ್ರೌರ್ಯಕ್ಕೆ ನಟಿ ರಮ್ಯಾ ಅವರು ಭಾವುಕರಾಗಿದ್ದಾರೆ. I saw the video. In fact, just even listening to you and just thinking of what the dogs went through was extremely emotional for me. And I honestly didn't know about this when it happened, and I think it was because of Lavanya. You know, she brought it up with me, and I was in shock, and I couldn't believe that this was Bangalore. You know, coexisted, and we've always been people who are extremely compassionate, empathetic, not just with dogs, with all animals. And you know, we've always fought for trees and lakes. And when I got to know about it, I mean, in whatever capacity I can help, I've been helping. And I saw the video. In fact, just even listening to you and just thinking of what the dogs went through was extremely emotional for me. And I honestly didn't know about this when it happened, and I think it was because of Lavanya. You know, she brought it up with me, and I was in shock, and I couldn't believe that this was Bangalore. You know, coexisted, and we've always been people who are extremely compassionate, empathetic, not just with dogs, with all animals. And you know, we've always fought for trees and lakes. And when I got to know about it, I mean, in whatever capacity I can help, I've been helping. And I saw the video. In fact, ಓಕೆ, ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಫಿಲಂ ಬ್ಯೂರೋ ಪ್ರತಿನಿಧಿ ದೀಪಿಕಾ. ಈಗ ನ್ಯೂಸ್ ಡೆಸ್ಕಿಂದ ಲೈವಲ್ಲಿ ಕನೆಕ್ಟ್ ಆಗಿರುವಂಥದ್ದು. ದೀಪಿಕಾ, ನಟಿ ರಮ್ಯಾ ಅವರು ಭಾವನಾತ್ಮಕ ಜೀವಿ. ಕೆಲವೊಂದು ಸಂದರ್ಭಗಳಲ್ಲಿ ತುಂಬ ಭಾವುಕರಾಗಿಬಿಡ್ತಾರೆ. ಸೊ ನೆನ್ನೆ ನಡೆದಂಥ ಪ್ರತಿಭಟನೆಯಲ್ಲೂ ಸಹ ಅದೇ ರೀತಿಯಾಗಿ ನಾಯಿಗಳ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯವನ್ನು ಖಂಡಿಸಿ ಏನು ಪ್ರತಿಭಟನೆ ನಡೀತಾ ಇತ್ತು. ಈ ಟೈಮಲ್ಲಿ ಅವರು ಸಹ ಕಣ್ಣೀರನ್ನು ಇಟ್ಟಿದ್ದಾರೆ. ಏನು ಹೇಳಿದರು ಅಂತ ದೀಪಿಕಾ? ನಟಿ ಮಾತ್ರವಲ್ಲ, ಸೊ ಮಾನವೀಯತೆಯನ್ನು ಮೆರೆಯೋದ್ರಲ್ಲೂ ಕೂಡ ಒಂದು ಕೈ ಮೇಲು ಅಂತ ಅನ್ಬೋದು. ಯಾಕಂದರೆ ಇತ್ತೀಚೆಗೆ DRDO ಅಲ್ಲಿ ನಾಪತ್ತೆಯಾಗಿರುವಂಥ ಒಂದು ಶ್ವಾನಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಶ್ವಾನ ಪ್ರಿಯರು ನಡೆಸಿದ್ರು. ಅಂತಹ ಒಂದು ಪ್ರತಿಭಟನೆಯಲ್ಲಿ ನಟಿ ರಮ್ಯಾ ಕೂಡ ಭಾಗಿಯಾಗಿದ್ದರು. ಆ ಸಂದರ್ಭದಲ್ಲಿ ಕಣ್ಣೀರು ಹಾಕುವಂಥ ಒಂದು ಘಟನೆ ಕೂಡ ನಡೆಯಿತು. ಏನು 3 ನಾಯಿಗಳು ಇತ್ತೀಚೆಗೆ ಕಗ್ಗದಾಸಪುರದಲ್ಲಿ ನಡೆದಂಥ DRDO ಅಲ್ಲಿ ನಾಪತ್ತೆಯಾಗಿತ್ತು. ಆ ನಾಪತ್ತೆಯಾಗಿರುವಂಥ ನಾಯಿಗಳನ್ನು ವಾಪಸ್ ತಂದು ಕೊಡಿ ಅನ್ನುವಂಥ ಒಂದು ಒಕ್ಕರಳಿನ ಮಾತುಗಳು ಈ ಒಂದು ಪ್ರತಿಭಟನೆಯಲ್ಲಿ ಕೇಳಿಸಿದ್ದು. ಈ ಸಂದರ್ಭದಲ್ಲಿ ನಟಿ ರಮ್ಯಾ ಕೂಡ ಒಂದಿಷ್ಟು ಮಾತುಗಳನ್ನು ಹೇಳಿದ್ದಾರೆ. ಈ ಥರ ಮಾಡೋದು ನೀಚ ಕೃತ್ಯ, ಆದಷ್ಟು ಬೇಗ ಆ ನಾಯಿಗಳನ್ನು ವಾಪಸ್ ತರಿಸುವಂಥ ಪ್ರಯತ್ನವನ್ನು ಮಾಡಿ, ಇಲ್ಲದಿದ್ದರೆ ಸೂಕ್ತ ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂಥ ಮಾತುಗಳನ್ನು ಕೂಡ ಈ ಒಂದು ಪ್ರತಿಭಟನೆಯ ಸಂದರ್ಭದಲ್ಲಿ ಕೂಡ ಹೇಳಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣ ಹೈಕೋರ್ಟ್ ಕೂಡ ಮೆಟ್ಟಿಲೇರಿದೆ. ಮುಂದಿನ 16ನೇ ತಾರೀಕು ಒಂದು ವಿಚಾರಣೆ ಕೂಡ ನಡೆಯುತ್ತೆ. ಇನ್ನು ಕೇವಲ ರಮ್ಯಾ ಮಾತ್ರ ಅಲ್ಲ, ಸ್ಯಾಂಡಲ್ವುಡ್ನ ಸಾಕಷ್ಟು ಸೆಲೆಬ್ರಿಟಿಗಳು ಶ್ವಾನಪ್ರಿಯರಾಗಿದ್ದಾರೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆದಂಥ ಒಂದು ಇನ್ಸಿಡೆಂಟ್ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸೆಲೆಬ್ರಿಟಿಗಳು ಧ್ವನಿ ಎತ್ತಿದ್ರು. ಸುಧಾರಾಣಿ ಆಗಿರ್ಬೋದು, ಐಂದ್ರಿತಾ ರೈ ಆಗಿರ್ಬೋದು, ರಮ್ಯಾ ಆಗಿರ್ಬೋದು, ಸಾಕಷ್ಟು ಸೆಲೆಬ್ರಿಟಿಗಳು ಧ್ವನಿ ಎತ್ತಿದ್ರು. ಅದಾದ ನಂತರ ತಮ್ಮ ಒಂದು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಪೋಸ್ಟ್ ಮಾಡೋದ್ರ ಮೂಲಕ ತಮ್ಮ ಒಂದು ಭಾವನೆಗಳನ್ನು ಹೊರಹಾಕಿದ್ರು. ಇದೀಗ ಒಂದು ಹೆಜ್ಜೆ ಮುಂದೆ ಇಟ್ಟು ರಮ್ಯಾ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಶ್ವಾನವನ್ನು ಅಂದರೆ ಬೀದಿ ನಾಯಿಗಳನ್ನು ಬೇಕಾಬಿಟ್ಟಿ ನಡೆಸ್ಕೊಳ್ಳೋದಾಗಿರ್ಬೋದು, ಅದನ್ನು ಕೊಲ್ಲೋದಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ತೀವ್ರ ಧ್ವನಿಯನ್ನು ಸದ್ಯಕ್ಕೆ ರಮ್ಯಾ
ಎತ್ತಿದ್ದಾರೆ, ಧ್ವನಿ ಹೊರಗೆ ಹಾಕಿದ್ದಾರೆ, ಸೂಕ್ತ ಕ್ರಮವನ್ನು ಕೈಗೊಳ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CV ರಾಮನಗರ ಎನಿಮಲ್ ಸ್ಕ್ವಾಡ್ ಮತ್ತು ಪ್ರಾಣಿ ಕಲ್ಯಾಣ ಹೋರಾಟಗಾರ್ತಿ ಪ್ರಿಯಾ ಶೆಟ್ಟಿ ರಾಜಗೋಪಾಲ್ ಅವರು ಪ್ರತಿಭಟನೆಯನ್ನು ನಡೆಸ್ತಾರೆ. ಆ ಸಂದರ್ಭದಲ್ಲಿ ರಮ್ಯಾ ಕೂಡ ಕೈ ಜೋಡಿಸ್ತಾರೆ. ಸದ್ಯಕ್ಕೆ ಇದು ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಓಕೆ ದೀಪಿಕಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.